Hi friends, very good morning. Once again, welcome back. My YouTube ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ. ನನ್ನ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡ್ಬೋದು. ನೋಟಿಫೈ ಆನ್ ಮಾಡ್ಕೊಂಡಿದ್ರೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಕೊಡಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ಗೌರಿ ಹಬ್ಬ ಆದಮೇಲೆ ಸಿಟಿಗೆ ಹೋಗ್ತಾಯಿದ್ದೀನಿ. ಮೈಸೂರಲ್ಲಿ ಇಟ್ಕೊಂಡು ಗೌರಿ ಹಬ್ಬ ಆಗಿ ಎಷ್ಟು ತಿಂಗಳಾಯಿತು. ನಾನಿವಾಗ ಐದು ಪೂಜೆ ಶಾಪಿಂಗ್ ಸೊ ಎಡೆ ಇಡಬೇಕು ಅತ್ತೆ ಮಾವಂಗೆ, ಅದಕ್ಕೆಲ್ಲ ಬಟ್ಟೆ ತರಬೇಕು. ಬೆಳಗ್ಗೆ ತಲೆನೋವು. ಟೈಮ್ ಬಂದು 10 ಗಂಟೆ, ಕರೆಕ್ಟಾಗಿ 10 ಗಂಟೆ ಎಲ್ಲ ಕೆಲಸ ಮುಗೀತು. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಇವತ್ತೆದ್ದಾಗ 2 ಗಂಟೆ, ಬಿಕಾಸ್ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಬೇಕಾಯ್ತು. ಮುಂದೆಗಡೆ ಎಲ್ಲ ಗಾರೆ ಕೆಲಸ ಮಾಡಿದ್ರಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಾಯ್ತು. ಅಷ್ಟು ಬೆಳಗ್ಗೆ ನಾವು ವೀಡಿಯೋ ಮಾಡ್ಕೊಳ್ಳಿಲ್ಲ. ಕುಂಕುಮ ಎಲ್ಲ ಹರ್ಕೊಂಬಂದಿದೆ. ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ, ಸಾಟರ್ಡೆ ಅಲ್ವಾ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಬದನೆಕಾಯಿ ಪಲ್ಯ ಮಾಡಿ ವಾಕ್ ಹೋಗಿ ಯಪ್ಪ 2 ಗಂಟೆಯಿಂದ 10 ಗಂಟೆ ತನಕ 5 ನಿಮಿಷ ಕೂತಿಲ್ಲ, 5 ನಿಮಿಷ ನಿಂತಿಲ್ಲ ಗೈಸ್. ಫುಲ್ಲು ಗಿರಿ 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 ಅಂತ ಗಿರ್ಕಿ ಹೊಡೆದಾಕ್ಬಿಟ್ಟಿದ್ದೀನಿ. ಗಂಟ್ಲೆಲ್ಲ ಪ್ಯಾಕಪ್ ಆಗಿದೆ. ಇವತ್ತು ಶಾಪಿಂಗ್ ಹೋಗ್ತಾಯಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಇದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಆಮೇಲೆ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ವಾಶ್ ಮಾಡಿದ್ದೀನಿ. ಇವತ್ತು ಬಿಸಿಲಿತ್ತು. ಕರ್ಟನ್ಸ್ ನೋಡಿ ಎಲ್ಲ ತೆಗೆದು, ನನ್ನ ಬ್ಯಾಕ್ಗ್ರೌಂಡ್ ನೋಡಿ ಎಲ್ಲ ಕಿಟಕಿದೆಲ್ಲ ಕರ್ಟನ್ಸ್ ತೆಗೆದು ನೋಡಿ ಎಲ್ಲ ತೆಗೆದು ವಾಶ್ ಮಾಡಿ ರೂಮದ್ದು ನೋಡ್ತೀರಾ. ಬೆಡ್ ನೋಡ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ, ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಮೇಲ್ಗಡೆ ವಾಟರ್ ಪ್ರೂಫ್ದು ಕ್ಲಾತು ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಕರ್ಟನ್ಸ್ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಪೂಜೆ ಕೂಡ ಆಯಿತು. ಸಿಂಪಲಾಗಿ ಪೂಜೆ ಮಾಡಿದೆ. ಇವತ್ತು ದೇವ್ರ ಮನೆ ಚಾರು ಕ್ಲೀನ್ ಮಾಡಿಕೊಟ್ಲು ನನಗೆ, ಸ್ನಾನ ಮಾಡಿಬಿಟ್ಟು ಬೇಗ ನಾನು ಕೆಲಸ ಮಾಡ್ತಾಯಿದ್ನಲ್ಲ, ಹಾಗಾಗಿ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ. ಸಿಟಿಗೆ ಹೋಗ್ತಾಯಿದ್ದೀನಿ. ಹೆವಿ ಟ್ರಾಫಿಕ್. ಸುಮಾರು ಜನ ಅನ್ಕೋತೀರಾ ಮೈಸೂರಲ್ಲಿದ್ದೀರಾ, ತುಂಬ ಲಕ್ಕಿ ನೀವು, ಬೇಕಾದಾಗ ಪ್ಯಾಲೇಸ್ ನೋಡ್ಬೋದು, ಬೇಕಾದಾಗ ಸಿಟಿಗೆ ಹೋಗ್ಬೋದು. ನಮ್ಮ ಬೆಂಗಳೂರು ಹಾಗಲ್ಲ, ಹಂಗೆ ಹಿಂಗೆ ಅಂತ ಅದೆಲ್ಲ ಸುಳ್ಳು ಗೈಸ್. ನಮಗೂ ಅಷ್ಟೇ ಹೋಗೋಕ್ಕಾಗೋದೇ ಇಲ್ಲ. ನಾನು ಗೌರಿ ಹಬ್ಬಕ್ಕೆ ಸಿಟಿಗೆ ಹೋಗಿರೋದಕ್ಕೆ ಆಯುಧ ಪೂಜೆಗೆ ಸಿಟಿಗೆ ಹೋಗ್ತಾಯಿದ್ದೀನಿ. ಸೊ ನಮಗೂ ಹಾಗೆ ಇರುತ್ತೆ, ಬ್ಯುಸಿ ಶೆಡ್ಯೂಲ್, ಏನೂ ಮಾಡೋಕ್ಕಾಗಲ್ಲ. ಹುಷಾರು ಬೇರೆ ಇಲ್ಲ. ಪೇಂಟ್ ಮಾಡೋರು ಗೋಡೌನ್ಗೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾವಾಗ ಬರ್ತಾರೋ ರಾಮ. ನಮಗೆ ಒಂದು ವಾರ 10 ದಿವಸದಿಂದ ನಿದ್ರೆ ಇಲ್ಲ, ಕೆಲಸ ಟೆನ್ಷನ್, ಕೆಲಸಗಳಾಯ್ತಾ ಇಲ್ಲ. ಸೊ ಏನೂ ಮೇಕಪ್ ಇಲ್ಲಪ್ಪ, ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಸಿಟಿಗೆ ಹೋಗ್ತಾ ಇದ್ದೀನಲ್ಲ ಅಂತ, ಅದೇ ಬಟ್ಟೆ. ಸೊ ಬನ್ನಿ ಹೋಗುವ. ಹುಡುಗರುಗಳಿಗೆಲ್ಲ ಬಟ್ಟೆ ತೆಗಿಬೇಕು, ನಮ್ಮ ಕೆಲಸದವ್ರಿಗೆಲ್ಲ ಬೋನಸ್ ಕೊಡಬೇಕು. ಈ ಸಲ ನಮ್ಮ ಡ್ರೈವರ್ಗೆ ಹಾರ್ನ್ ಸೌಂಡ್ ಕೇಳಿಸ್ತಾ ಆಗಲೇ ಹಾರ್ನ್ ಹೊಡಿತಾ ಇದ್ದಾರೆ ಸತೀಶು. ನಮ್ಮ ಡ್ರೈವರ್ಗೆ ಕಾಲೇನೋ ಆಪ್ರೇಷನ್ ಆಗಿದೆಯಂತೆ ಹುಡುಗನಿಗೆ. ಚೀಕ ಅಂತ ಹುಡುಗ ಬರ್ತಾನೆ ಗಾಡಿ ಓಡಿಸೋಕ್ಕೆ. ಪಾಪ ಅವನು ಬರೋಕ್ಕಾಗಲ್ಲ ಅನ್ಕೋತೀನಿ ಈ ಸಲ ಹಬ್ಬಕ್ಕೆ. ಸೊ ಎಲ್ರಿಗೂ ದುಡ್ಡು ಕೊಟ್ಬಿಡೋಣ ಅಂತ ಇದ್ದಾರೆ ಸತೀಶು. ಬೋನಸ್ ಜೊತೆಗೆ ಬಟ್ಟೆ ಕೊಡೋ ಬದಲು ದುಡ್ಡೇ ಕೊಟ್ಬಿಡೋಣ ಅಂತ. ಅದು ಏನು ಮಾಡ್ತಾರೋ ಏನೋ ಎತ್ತ. ಈಗ ಸಿಟಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ತಗೋತಾರೋ ಇಲ್ವೋ ಏನು ಎತ್ತ ಅಂತ. ಸೊ ಸ್ಟ್ರೇಟ್ ಇವನು ಎಲ್ಲೂ ಹೋಗಬೇಡಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಹೊರಡ್ತೀನಿ. ಸದ್ಯಕ್ಕೆ ಏನೇನಾಯಿತು ಬೆಳಗ್ಗೆಯಿಂದ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ ದಯವಿಟ್ಟು. ಹೀಗೆ ವಿಡಿಯೋ ನೋಡಿ. ನಾನು ನಿಮ್ಮ ಹತ್ರ ಎಲ್ಲ ಹಿಂದಿನ ದಿನ ಏನೇನಾಯಿತು, ನಮ್ಮ ಗೋಡೌನ್ ಕೆಲಸ ಎಷ್ಟಿಗೆ ಬಂತು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು ಅಂತಲೇ ಹೇಳ್ಬೋದು. ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಮಸಾಲೆ ವಡೆ, ಈ ಥರ ಎಲ್ಲ ಫುಲ್ ಆರ್ಡರ್ ಇತ್ತು. ಸೊ ಕೆಲಸ ಪಾಡಿ ಕೆಲಸ, ಈ ಕೆಲಸ ಪಾಡಿ ಈ ಕೆಲಸ, ಅಡುಗೆ ಕೆಲಸ ಪಾಡಿಗೆ ಅಡುಗೆ ಕೆಲಸ. ಸೊ ಹೀಗೆ ನಡೀತಾ ಇದೆ. ಸೊ ಒಂದು ಮಟ್ಟಕ್ಕೆ ನಮ್ಮ ಸಂಪ್, ನಮ್ಮ ಬೋರ್ ಎಲ್ಲ ರೆಡಿ ಆಯಿತು. ಮತ್ತು ಎಲ್ಲ ಹೊಸ್ದಾಗಿ ಪ್ಲಾಸ್ಟಿಂಗ್ ಮಾಡಿಸಿದ್ವಿ. ಇನ್ನು ನೆಕ್ಸ್ಟ್ ಡೇಯಿಂದ ಪೇಂಟಿಂಗ್ ಮಾಡಿಸ್ಬೇಕು. ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಹೆಂಗಾಗಿದೆ ಗೋಡೌನ್. ಸುಮಾರು ಜನ ಅಂತಿರ್ತೀರ ಸಿಸ್ ಗೋಡೌನ್ ನೀಟಾಗಿ ಇಟ್ಕೊಂಡಿದ್ದೀರಾ, ತುಂಬ ನೆಲ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ವೈಟ್ ಇದೆ ಅಂತ. ಬಟ್ ಈಗ ಒಂದು ವಾರ ಗೋಡೌನ್ ಕಾಲು ಹಾಕೋಕ್ಕಾಗ್ತಾ ಇರಲಿಲ್ಲ. ಫುಲ್ಲು ಸಿಮೆಂಟ್ ಧೂಳು ಅನ್ನೋ ಥರ ಆಗಿತ್ತು. ಪೀಸ್ ವರ್ಕ್ಗೆ ಕೈ ಹಾಕಿದ್ರೆ ಹೀಗೆ ಆಗೋದು. ಈ ಗ್ರೈಂಡರ್ ಇಡೋಂಥ ಪ್ಲೇಸ್ ಫುಲ್ಲು ಒಡೆದೋಗಿತ್ತು. ಅದನ್ನು ಕೂಡ ಫಸ್ಟಿಂದ ನೀಟಾಗಿ ರೆಡಿ ಮಾಡಿಸಿದ್ದೀವಿ. ಇದಕ್ಕೆ ಒಂದು ಕ್ಯಾಪ್ ಹಾಕಬೇಕು, ಅದು ಒಂದು ಬ್ಯಾಲೆನ್ಸ್ ಇದೆ ಬೋರ್ದದು.
ಸೊ ಫೈನಲಿ ನಮ್ಮ ಸಂಪ್ ಫುಲ್ಲು ಪೇಂಟ್ ಆಗಿ ಈ ಸಲ ಒಂದು 2 ಮಂತ್ಸಲ್ಲಿ 2 ಸಲ ವಾಶ್ ಆಯಿತು, 2 ಸಲ ಪೇಂಟ್ ಆಯಿತು. ಅದು ಲಕ್ ಅಂತ ಅನಿಸುತ್ತೆ. ನಮ್ಮ ಸಂಪ್ಗೂ ಕೂಡ ಅದೃಷ್ಟ ಇದೆ ಅಂತ ಅನಿಸುತ್ತೆ. ಸೊ ಸತೀಶು ಕೂಡ ಕೆಲಸ ಮಾಡ್ತಾಯಿದ್ರು. ನಾಳೆ ಮಾರನೆಗೂ ಕೂಡ ಕೆಲಸ ಇತ್ತು. ದೋಸೆ ಅಕ್ಕಿ ಅದೆಲ್ಲ ನೆನೆ ಹಾಕಿದ್ರು. ಚಿತ್ರಾನ್ನ ಸರಿ ಇದೆಯಾ ತಿಂದು ನೋಡು, ಉಪ್ಪು ಬೇಕಾ ಖಾರ ಬೇಕಾ ಅಂತ ಹೇಳ್ತಾಯಿದ್ರು. ಅವ್ರು ಮಾಡಿದ್ಮೇಲೆ ಅದು ಕರೆಕ್ಟಾಗೇ ಇರುತ್ತೆ. ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದ ಕಾರಣ ಮಸಾಲೆ ಪುರಿ ಪಾರ್ಟಿ ಇವತ್ತು ಮನೇಲಿ. ಸೊ ಸತೀಶ್ ಮಸಾಲೆ ಪುರಿ ಕೂಡ ತಂದಿದ್ರು. ನಾವು ಏನೇ ವೆರೈಟಿ ಮಾಡಿ, ಎಷ್ಟೇ ವೆರೈಟಿ ಮಾಡಿದ್ರು ನಮ್ಮ ಹೊರಗಡೆಯಿಂದ, ಅದು ರೋಡ್ ಸೈಡ್, ಸ್ಟ್ರೀಟ್ ಸೈಡ್ ಗೋಬಿ, ನೂಡಲ್ಸ್, ಮಸಾಲೆ ಪುರಿ, ಪಾನಿಪುರಿ ಸಿಗೋವಂಥ ಥ್ರಿಲ್ ಬೇರೆಲ್ಲೂ ಸಿಗೋದಿಲ್ಲ. ಇದು ನನ್ನ ಅನಿಸಿಕೆ, ಅಭಿಪ್ರಾಯ. ನಿಮ್ಮದೇನು ಕಮೆಂಟಲ್ಲಿ ಹೇಳಿ. ಇದಿಷ್ಟು ಹಿಂದಿನ ದಿನ ನಡೆದಂಥ ವ್ಲಾಗ್. ಇವತ್ತು ಏನೇನಾಯಿತು, ಬೆಳಗ್ಗೆ ಚಾರ್ವಿ ಸ್ನಾನ ಎಲ್ಲ ಮಾಡಿ ಬಂದಿದ್ದಾಳೆ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡು, ಹೂವೆಲ್ಲ ತೆಗೆದು ಬೇರೆ ಹೂವು ಹಾಕಬೇಕಿತ್ತು. ಯಾಕಂದರೆ ಇವತ್ತು ಶನಿವಾರ. ಸೊ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಚಾರು ಕೂತ್ಕೊಂಡು ಅವಳು ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆ ಕೆಲಸ ಈಗ ಅವಳಿಗೆ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಸೊ ಆಮೇಲೆ ಅಲ್ಲಿ ಪೊರ್ಕ ಇಟ್ಕೊಂಡಿದ್ದೀರಾ ಅಂತ ಹೇಳಬೇಡಿ, ಅದು ದೇವ್ರ ಮನೆಗೆ ಸಪ್ರೇಟ್. ಯಾಕಂದರೆ ರಂಗೋಲಿ ಎಲ್ಲ ಬಿಟ್ಟಿರ್ತೀನಲ್ವ, ಅದನ್ನು ತೆಗಿಯೋಕ್ಕೆ ಅಂತಲೇ ದೇವ್ರ ಮನೆಗೆ ಒಂದು ಇಟ್ಬಿಟ್ಟಿದ್ದೀನಿ. ಸೊ ಒಂದು ಬ್ರಷ್ ಇಟ್ಟಿದ್ದೆ, ಅದು ಹಾಳಾಗಿಬಿಟ್ಟಿದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ, ಸೊ ಜೊತೆಗೆ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಬೇಗ ಬೇಗ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನಿನ್ನು ಕೆಲಸ ತುಂಬ ಕೆಲಸ ಇತ್ತು, ಸಿಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಬೇಗ ಈ ಬರೀ ಚಪಾತಿ ಹಿಟ್ಟು ಹಾಕಿ ಮಾಡಿಲ್ಲ. ಈ ಚಪಾತಿ ಹಿಟ್ಟನ್ನ ಒಳಗಡೆಗೆ ಸ್ವಲ್ಪ ಜೋಳದ ರೊಟ್ಟಿ ಮಾಡ್ತೀವಲ್ಲ, ಆ ಹಿಟ್ಟು ಕೂಡ ಮಿಕ್ಸ್ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನಾನು ಇದು 2-3 ಸಲ ಟ್ರೈ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂತು. ಅಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ, ಅಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಎಲ್ರಿಗೂ ಬೇಕಲ್ವ. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ, ಸತೀಶ್ ಅವನ್ನ ಟ್ಯೂಷನಿಂದ ಹಂಗೆ ಕರ್ಕೊಂಡು ಕೆಳಗಡೆ ಕೆಲಸ ಇತ್ತು ಅಂತ ನಾನು ಆಗಲೇ ಹೇಳಿದೆ. ಅವರು ಕೂಡ ಕೆಲಸ ಎಲ್ಲ ಮುಗಿಸಿ ನನಗೆ ಹೇಳಿದರು 9:30-10 ಗಂಟೆ ಒಳಗೆ ರೆಡಿ ಆದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನನಗೆ ಕೆಲಸ ಇದೆ. ಜೊತೆಗೆ ಟ್ರಾಫಿಕ್, ತುಂಬಾ ಟ್ರಾಫಿಕ್, ದಸರಾ ಟ್ರಾಫಿಕ್. ಹಾಗಾಗಿ ನನಗೆ ಫ್ರೀ ಇರಲ್ಲ ಅಮ್ಮ, ಆಮೇಲೆ ಕೈಯ ಅಂತ ಅನ್ಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಚಪಾತಿ ರೊಟ್ಟಿ ಮಾಡಿದಾಗ ಎಷ್ಟು ಗಲೀಜಾಗುತ್ತೆ ನಿಮಗೆ ಗೊತ್ತು. ಅವಳಿಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಟೆ, ಅವಳು ಕೂಡ ಚೆನ್ನಾಗಿದೆ. ಬದನೆಕಾಯಿ ಗೊಜ್ಜು ಅಂದರೆ ಮೂಗು ಮುರಿತಿದ್ಲು ಇಷ್ಟು ದಿನ. ಇವತ್ತು ಅರ್ಜೆಂಟಲ್ಲಿ ಮಾಡೋ ಅಡುಗೆಗಳು ತುಂಬ ಸೂಪರ್ಬಾಗಿ ಬರುತ್ತೆ. ಬೇಕಿದ್ದರೆ ಟ್ರೈ ಮಾಡಿ, ನಿಜ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಎಲ್ಲ ಆದಮೇಲೆ ಮನೆ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆಯದೆಲ್ಲ ಒರೆಸ್ದೆ. ಇನ್ನು ದೇವ್ರ ಸಾಮಾನು, ದೇವ್ರ ಮನೆ, ಅಡುಗೆ ಮನೆ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇಷ್ಟು ಕೆಲಸ ನನಗೆ ಬ್ಯಾಲೆನ್ಸ್ ಇತ್ತು. ಪೋರ್ಟಿಕೋ ಎಲ್ಲ ಉಜ್ಜಿ, ಪೋರ್ಟಿಕೋ ಎಲ್ಲ ತೊಳೆದು ಎಷ್ಟು ಬಟ್ಟೆ ಹಾಕಿದ್ದೆ ಗೊತ್ತಾ ಇವತ್ತು. ಬೆಡ್ ಸ್ಪ್ರೆಡ್, ಬ್ಲ್ಯಾಂಕೆಟ್, ಕರ್ಟನ್ಸ್, 3 ರೂಮ್ದು ಬೆಡ್ ಸ್ಪ್ರೆಡ್ಸ್ನ ತೆಗೆದು ಎಲ್ಲ ವಾಶ್ ಹಾಕಿ, ಸೋಫಾ ಕವರ್ಸ್ ಎಲ್ಲ ವಾಶ್ ಆಗಿದ್ದೆ. ಅದೆಲ್ಲ ಕೆಲಸ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸತೀಶ್ ಕೆಳಗಡೆ ಕೆಲಸ ಮುಗಿಸಿ ಸ್ನಾನ ಮಾಡೋ ಅಷ್ಟರಲ್ಲಿ ಅಂತ ಒಂದೇ ಉಸಿರಿಗೆ ರಪ್ರಪ್ಪ ಅಂತ ದೇವಸ್ಥಾನಕ್ಕೂ ಕೂಡ ಬಂದು ಎಳಬತ್ತಿ ಎಲ್ಲ ಅರ್ಚನೆ ಮಾಡಿಸ್ಕೊಂಡು, ಮಹಾಮಂಗಳಾರತಿ ಮಾಡಿಸ್ಕೊಂಡು. ಸೊ ನನಗೆ ಟೈಮ್ ಇಲ್ಲ, ಯಾಕಂದರೆ ಅರ್ಜೆಂಟ್ ಮಾಡ್ತಿರ್ತಾರೆ ಸತೀಶು. ಹಾಗಾಗಿ ಬೇಗ ಬೇಗ ಚಾರು ಕೂಡ ನನ್ನ ಜೊತೆ ಟೆಂಪಲ್ಗೆ ಬಂದಿದ್ಲು. ಮಾರ್ತಿ ಟೆಂಪಲ್ ಶನಿವಾರ ಆಗಿರೋದ್ರಿಂದ ತುಳಸಿ ಎಲ್ಲ ತೊಗೊಂಡೋಗಿ ಕೊಟ್ಟಿದ್ದೆ. ನನಗೆ ಹೀಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಕಾಲೆಲ್ಲ ಪೇಯ್ನ್, ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಹೊಡ್ಕೊಂಬಿಟ್ಟಿದೆ. ಅಲ್ಲಿಂದ ಬಂದು ಸತೀಶ್ ಸ್ನಾನ ಮಾಡಿ ಆಲ್ರೆಡಿ ತಿಂಡಿ ತಿಂತಾಯಿದ್ರು. ಅವ್ರಿಗೂ 1 ಕಪ್ ಹಾಲು ಕಾಯಿಸಿ ಕೊಟ್ಟು, ಸೊ ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ. ನಾನು ಬೇಗ ಬೇಗ ತಿನ್ಕೊಂಬಿಡೋಣ ಅಂತ. ಅವರಿಗೂ ಕೆಲಸ ಇರುತ್ತೆ, ಅದನ್ನು ನಾನು ಅರ್ಥ ಮಾಡ್ಕೋತೀನಿ. ಅವರು ನಮ್ಮ ಪೊಸಿಷನ್ ಅರ್ಥ ಮಾಡ್ಕೋಬೇಕು. 3 ಚಪಾತಿ ಹಾಕ್ಕೊಂಡು ಕೂತ್ಕೊಂಡು ತಿಂತಾ ಇದ್ದೀನಿ. ಸೊ ಈಗ ಸಿಟಿಗೆ ಹೊರಡೋ ಸಮಯ. ಸೊ ಹೀಗೆ ಮಾತಾಡಿಕೊಂಡು ಹಳೆ ಮನೆ ಹತ್ರ ಸ್ವಲ್ಪ ಗಾರೆ ಅದೆಲ್ಲ ಪ್ಲಾಸ್ಟಿಕ್ ಮುರಿದೋಗಿತ್ತು, ಅದನ್ನು ಮಾಡಿಸ್ಬೇಕು ಅಂತ ಗಾರೆ ಕೆಲಸದವ್ರಿಗೆ ಫೋನ್ ಮಾಡಿಕೊಂಡು, ಸತೀಶ್ ಅಂತೂ ಯಾವಾಗಲೂ ಬಿಸಿ ಅರ್ಜೆಂಟಲ್ಲಿ ಓಲ್ಲೇನೇ ಹಾಕ್ಕೊಂಬಂದಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನು ಇವಾಗ ಫೋನ್ ನೋಡಿಕೊಂಡು ವೀಡಿಯೋ ಮಾಡುವಾಗ ನೆನಪಾಯಿತು. ಸುಮಾರು ಸಲ ಓಲೇನೇ ಇರೋಲ್ಲ ಕಿವಿಲಿ, ಮರ್ತುಬಿಡ್ತೀನಿ. ಅದೇನ ಮಾತಾಡಿಕೊಂಡು ಸೊ ಹೇಳ್ತಾಯಿದ್ರೆ ಸತೀಶು, ಸೀರೆ ಎಲ್ಲ ತೊಗೋಬೇಡ, ಡ್ರೆಸ್ ತೊಗೊಬಿಡು,
ಇವಾಗ ಗೌರಿ ಹಬ್ಬದಲ್ಲೂ ಡ್ರೆಸ್ ತೊಗೊಂಡಿದ್ದೀನಿ, ಇವಾಗ ಸೀರೆ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಎಡೆಗೆ ಇಡಬೇಕಲ್ಲ, ಅದಕ್ಕೆ ಸೀರೆ ತೊಗೊಂಡ್ರೆ ಆಯಿತು. ಡ್ರೆಸ್ ತೊಗೋ, ಸೀರೆ ಎಷ್ಟು ಸೀರೆ ತೊಗೋತೀಯಾ ಅಂತ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿರೋ ಸ್ಯಾರಿಗಳೇ ನಾನು ಇನ್ನೂ ಉಟ್ಕೊಂಡಿಲ್ಲ. ಈ ಟ್ರಾಫಿಕ್ಕು, ಈ ಮೈಸೂರು, ಈ ಜನ ನೋಡಿಕೊಂಡು ಹೀಗೆ ಮಾತಾಡಿಕೊಂಡು ಮುಂದೆ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಥರ ಫ್ರೀನೆಸ್ಸು 12 ಗಂಟೆ ಮೇಲೆ ಇರೋದೇ ಇಲ್ಲ ಮೈಸೂರಲ್ಲಿ. ಇದು ಸಂಜೆ ಆಗಬಾರ್ದಾ, ಈ ಥರ ಕ್ರೌಡ್ ಕಮ್ಮಿ ಆಗಿರೋದು ಸಂಜೆ ಇರಬಾರ್ದಾ ಅಂತ ಅನ್ನಿಸ್ತಾ ಇತ್ತು. ಸುಮಾರು ಜನ ಹೊರಗಡೆಯಿಂದ ಎಲ್ಲ ಬಂದಿರ್ತೀರ ನಮ್ಮ ಮೈಸೂರು ನೋಡೋಕ್ಕೆ. ಸೊ ಇಲ್ಲಿ ಲೆಫ್ಟಿಗೆ ಹೋದರೆ ಆಹಾರ ಮೇಳ, ರೈಟಿಗೆ ಹೋದರೆ ಕೇಕ್ ಶೋ, ಈ ಸರ್ಕಲಿಂದನೇ ಅದನ್ನೇ ನೋಡ್ತಾ ಇದ್ವಿ. ಎಲ್ಲ ಕಡೆ ನಮ್ಮ ವಿಷ್ಣು ಸರ್ದು, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು, ನಮ್ಮ ಹೀಗೆ ಮಾತಾಡಿಕೊಂಡು ಈ ಸಲಲ್ಲಿ ಅಂತೂ ತುಂಬ ಯೂನಿಕ್ಕಾಗಿ ಮಾಡಿದ್ದಾರೆ ಲೈಟಿಂಗ್ಸು. ನಮ್ಮ KR ಸರ್ಕಲ್ಗೆ ಬಂದ್ವಿ. ತುಂಬ ಕ್ರೌಡು ಇದೆ ಆ್ಯಕ್ಚುಲಿ, ಟ್ರಾಫಿಕ್ ಜಾಮ್ ನೀವೇ ನೋಡ್ತಾ ಇರ್ಬೋದು. ಯಪ್ಪ, ಒಂದು 5 ನಿಮಿಷಕ್ಕೆ ಒಂದು ಸಿಗ್ನಲ್ ಪಾಸ್ ಆಗಿಬಿಡ್ತಾಯಿತ್ತು. ಬಟ್ ಇವಾಗ ಒಂದು ಸಿಗ್ನಲ್ ಪಾಸ್ ಆಗೋಕ್ಕೆ 3ರಿಂದ 4 ಸಿಗ್ನಲ್ ಪಾಸ್ ಆಗಬೇಕು. ಯಪ್ಪ, ನಮಗೆ ಎಷ್ಟೊತ್ತಿಗೆ ಮೈಸೂರಿಯನ್ಸ್ಗೆ ಎಸ್ಪೆಷಲಿ ಈ ಅನುಭವ ಆಗಿರುತ್ತೆ. ಈ ದಸರಾ ಎಷ್ಟೊತ್ತಿಗೆ ಮುಗಿದ್ಬಿಡತ್ತಪ್ಪ, ನಮ್ಮ ಮೈಸೂರು ಮೊದಲನೇ ಸ್ಥಿತಿಗೆ ಎಷ್ಟೊತ್ತಿಗೆ ಬಂದ್ಬಿಡುತ್ತಪ್ಪ ಅಂತ ಅನಿಸುತ್ತೆ. ನಿಜಕ್ಕೂ ನಮ್ಮ ಮೈಸೂರು ಪೊಲೀಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನೀವು ಎಲ್ಲ ಕೂಡ ನಮ್ಮ ಮೈಸೂರು ಪೊಲೀಸ್ಗೆ ಹ್ಯಾಟ್ಸ್ ಆಫ್ ಹೇಳಿ. ಟಾಂಗಾ ಸವಾರಿ, ಅಂಬಾರಿ ಬಸ್ಸು, 1-2 ಸೊ ಈ ಗಾಡಿ ಪಾರ್ಕ್ ಮಾಡೋದೇ ದೊಡ್ಡ ವಿಷಯ. ಹಾಗೆ ಮಾತಾಡ್ಕೊಂಡು ಬವ್ಸಾರ್ ಟೆಕ್ಸ್ಟೈಲ್ಸು ಲಾಸ್ಟ್ ಟೈಮ್ ಗೌರಿ ಹಬ್ಬದಲ್ಲಿ ತೊಗೊಂಡಿದ್ವಿ. ಅಲ್ಲಿ ಬೇಡ, ರೆಗ್ಯುಲರಾಗಿ ನಾವು ಎಲ್ಲಿ ತೊಗೋತೀವಲ್ಲ ಅಲ್ಲಿಗೆ ಹೋಗೋಣ. ಅವ್ರು ಬೇಜಾರು ಮಾಡ್ಕೋತಾರೆ. ಅವರು ಸತೀಶ್ಗೆ ಕಾಲೇ ಮಾಡಿದ್ರಂತೆ, ಯಾಕೆ ಸರ್ ನೀವು ಬರ್ತಾಯಿಲ್ಲ, ಲಾಸ್ಟ್ ಟೈಮು ಗೌರಿ ಹಬ್ಬಕ್ಕೆ ಬಂದಿಲ್ಲ ಅಂತ. ಸೊ ಮಯೂರಮ್ ಟೆಕ್ಸ್ಟೈಲ್ಸ್ ಅಂತ, ಬವ್ಸಾರ್ ಟೆಕ್ಸ್ಟೈಲ್ಸ್ಗಿಂತ ಒಂಚೂರು ಮುಂದೆ ಹೋದರೆ ಸಿಗುತ್ತೆ. ನಾವು ರೆಗ್ಯುಲರಾಗಿ ಅಲ್ಲೇ ತೊಗೊಳ್ಳೋದು. ಬಾ, ಅವ್ರ ಸೈಜ್ ಎಷ್ಟು? 38 ಕೊಡಿ. ಇಲ್ಲಿ ಅದೇ ತಗೋ. ಬೇಡಿ ಪ್ಯಾಂಟ್ ಎಷ್ಟು ಬರ್ತದೆ? ಇದರಲ್ಲಿ ಕಲರ್ಸ್ ಇಲ್ವಾ? ಕಲರ್ಸ್ ಕೊಡಿ ಇದರಲ್ಲಿ. ಎಲ್ಲ ತಗೋ, ಎಲ್ಲೋ ತಗೋ, ಚೆನ್ನಾಗೈತೆ. ಇದೇ ಕೊಡಿ. ರೆಡ್ ವರ್ಕು ಚೆನ್ನಾಗೈತೆ. ನಿಮಗೆ ಪ್ಯಾಂಟ್ ಬೇಕಾ? ಬ್ಯಾಗಿ ಪ್ಯಾಂಟ್ ಇಲ್ವಾ? ಜೀನ್ಸ್ ಎಲ್ಲ ಐತೆ, ಕಾಟನ್ ಇಲ್ಲಿ ಕಾಟನ್ ಜೀನ್ಸ್, ಇದು ಕಾಟನ್. ಅದಕ್ಕೊಂದು ಶರ್ಟ್ ಕೊಡಪ್ಪ. ಯಾವುದೋ ವಿಕ್ಕಿ ಬ್ಲ್ಯಾಕ್ ಬೇಡ. ಬರ್ತಡೇಲೂ ಹಂಗೆ ಬೇಡದಿರೋದೆಲ್ಲ ತಗೊಂಡೆ, ಬೇಕಾಗಿರೋದು ಏನೂ ತಗೊಂಡಿಲ್ಲ, ಬೇಡದಿರೋ ಥರದ್ದು ತಗೊಂಡೆ. ಲೋ ಇದಾ ಹಬ್ಬದ ದಿವಸ ಇದು ಬೇರೆ ಕಲರ್ ತಗೋ ವಿಕ್ಕಿ. ಆ ಡಿಸೈನ್ ಎಲ್ಲ ಬೇರೆ ಕಲರ್ ಇಲ್ವಾ? ಬೇಡ ಒಳ್ಳೆ ತಗೊಳಗೊಂಬೆ ತಗೊಳ್ಳೋ. ಅದಕ್ಕೆ ಇದು ತಗೊಳ್ಳೋ. ಅವಾಗಲೇ ಸರಿ ಇತ್ತು, ನಾವು ತಗೊಂಡೋಗಿದ್ದು ಹಾಕೋತಿದ್ದ. ಬಿಡಿ, ತಗೊಳ್ಳಿ. ನಮ್ಮ ಸೈಜ್ ಆಯ್ತಾ ಇದಿಲ್ಲ ಅಲ್ವಾ? ಅಲ್ಲೋಗೋಣ ಬನ್ನಿ. ಎಲ್ಲಿ ಹಬ್ಬಕ್ಕೆ ಥರ ಹಾಕ್ತಾರೆ. ನೋಡಿ ಗೋಲ್ಡಲ್ಲಿ ಚೆನ್ನಾಗಿ ಬಂದಿತ್ತು. ಅಮ್ಮ ಇದೇ ಕಲರ್ ತಗೋ, ಮ್ಯಾಚಿಂಗ್ ಆಗುತ್ತೆ ನನಗೆ ನಿಮಗೆ. ಬೇಡ ತಗೊಳಮ್ಮ ಬೇಡಪ್ಪ. ತಗೊಳಮ್ಮ. ಏನು ರೇಂಜ್ ಇದೆಲ್ಲ? ಬೇಡ ಎಷ್ಟು ತೋರಿಸ್ತೀರಾ? ಬೇಡ ಬಿಡಿ. ಇದು ಬೇಡ, ಇದೇ ಕೊಡಿ, ಇವೆರಡು ಕೊಡಿ. ಇದೊಂದು ಇದಿಷ್ಟು ನೋಡ್ಬಿಟ್ಟು ಹಾಕ್ಕೊಡಿ. ಸೀರೆ ಬದಲು ನಾನು 2 ಕಾಟ್ ಸೆಟ್ ಮತ್ತು ಒಂದು ಡ್ರೆಸ್ 3 ತೊಗೊಂಡೆ. ಈಗ ಇವಳಿಗೆ ಅದೇನೋ ಬ್ಲ್ಯಾಕ್ ಚರ್ಕಿನೇ ಬೇಕಂತೆ, ಕಾಟನಲ್ಲೇ ಬೇಕಂತೆ. ಸೊ HMದೆಲ್ಲ ತೋರಿಸ್ತಾ ಇದ್ರು, ನೋಡಿ ಹೊಸ ಥರ ಬಂದಿದೆ ಅಂತ. ಅವಳಿಗೆ ಅದೇ ಇಷ್ಟ ಆಗಲಿಲ್ಲ, ಕಂಪ್ನಿದೇ ಇಷ್ಟ ಆಗಲಿಲ್ಲ, ಬ್ರ್ಯಾಂಡೆಡು. ಸೊ ಈಗ ಸತೀಶ್ ಬಟ್ಟೆ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ.
ಅದು ಸಿಗತ್ತಾ ನಿಮ್ಮಪ್ಪನ ಒಂದು ಶರ್ಟ್ ಅದು ನೀನು ಹಾಕೋ ಹೇಳಮ್ಮ ಹಲೋ ಎಲ್ಲ ಹುಡುಗ ತಗೋತ್ ನಾನು ಬಂದ್ ಮಾಡಿ ಕೇಳೋದು ಯಾಕೆ ತಂದೆಲ್ಲ ರೋಡೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾನ ಒಂದು ಜವಾಬ್ದಾರಿ ಇಲ್ವೇನೋ ನೀನೇ ಕರ್ಕೊಂಡೋದನು ಒಂದೇನು ಇದ್ದ ತಾನೇ ಹುಡುಗ ಮಾಡ್ತಿದ್ದವನು ಅದೆಲ್ಲ ಹೋಗೋಣ ಬಾಂಕ್ ಕರ್ಕೋದೆ ಬೈಕಲ್ಲಿ ಏನ್ ಚೀಲ ಏನಲ್ಲ ನೀವೆಲ್ಲ ಬರೀ ಜನ ಹೇಳ್ತಾರೆ ಒಬ್ಬನೇ ನೆಟ್ಗಿಲ್ವಲ್ಲ ಒಂದು ಹುಡುಗನ ನೆಟ್ಗಿಲ್ಲ ನಿಮ್ಮ ಹತ್ರ ಇರೋದು ಎಲ್ಲ ಎಲ್ಲಿ 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 ಸಿಗಲ್ಲ ಈ ತರ ಸ್ಕ್ರಾಪ್ ಯಾವ್ದು ನೆಟ್ ಮಾಡಲ್ಲ ಅವ್ರು. ನೋಡ್ರಿ ಕೆಲಸ ಮುಗಿಸ್ಕೊ ಹೋಗ್ಬೇಕಲ್ಲ ನಾವು ಅಲ್ಲಿ ಮಾಡ್ತಿದ್ದ ಅರ್ಧ ಬರ್ಲಿ ಇರಪ್ಪ ಅವ್ರು ರಾಮರಾಜದ ಪಂಚೆ ಇದೆಯಾ ಪಂಚೆ ಧೋತಿ ಮಾತ್ರ ಕೊಟ್ಟು ಬೇರೆ ಇನ್ನರ್ ಬೇರೆ ಏನು ಬೇಡ ಅಂಡರ್ವೇರ್ ಬರೀ ಏನು ಇದೇ ಇರಲ್ಲ ತಗೊಂಡ್ ಆಯ್ತು ವೈಟ್ ವಿಕ್ಕಿ ರೀ ಎಷ್ಟು ಚೇಂಜ್ ಮಾಡ್ತೀಯಾ ಹುಡ್ಗಿರು ಹಿಂಗ್ ಸೆಲೆಕ್ಟ್ ಮಾಡಲ್ಲ ಅಷ್ಟು ಅಂತ ಹಂಗಲ್ಲ ನಾನು ಅದ್ ತೆಕ್ಕೊಟ್ಟೆ ಅದು ಅದೇ ನಾನು ಫಸ್ಟ್ ಕೊಟ್ಟಿದ್ದು ಲೈಟು ಅಂದ್ರು ಈಗ ಆಮೇಲೆ ಡಾರ್ಕ್ ಕೊಟ್ಟಿದ್ದಕ್ಕೆ ಮತ್ತಿದೆ ತಗೋತಾರೆ ಹಂಗೆ ಅವರು ಕೊಪ್ಪಳ ಬನಿಯನು ಅಂಡರ್ವೇರ್ ಒಂದು ಎರಡೆರಡು ತಗೋ ಒಂದ್ ಕೊಡಿ ಸಾಕಿದ್ರೆ 95 ಅಲ್ವಾ ನಾನು ಹಾಕತೀನ 100 ಇದು ಕೊಟ್ಬಿಡಿ ಬನ್ನಿ ಬನಿಯನ್ 100 ಲೂಸ್ ತರ ಸತೀಶ್ ಅಂತ ಹೇಳ್ತಾ ಇದ್ರು ಈಗ 15 ದಿನದಿಂದ ಬೋರು ಮೋಟ್ರು ಗೋಡೌನ್ ರಿಪೇರಿ ಗೋಡೌನ್ ರೆಡಿ ಬಣ್ಣ ಪೇಂಟಿಂಗ್ ಅಂದ್ಕೊಂಡು ಎಷ್ಟು ದುಡ್ಡು ಖರ್ಚಾಗಿದೆ ದುಡ್ಡನ್ನ ಬ್ಯಾಗಲ್ಲಿ ತಂದರೆ ಆಗಲ್ಲ ಮೂಟೆ ಚೀಲದಲ್ಲಿ ಹೊತ್ಕೊಂಬರ್ಬೇಕಾಗತ್ತೆ ದುಡ್ಡನ್ನ ಅಂತ ಸತೀಶ್ ಹೇಳ್ತಾಯಿದ್ರು ಇವಾಗೆಲ್ಲ ಬಿಲ್ ಹಾಕಿಸ್ತಾ ಇದ್ದೀವಿ ಹುಡುಗರಿಗೆಲ್ಲರಿಗೂ ಕೂಡ ಸೆಲೆಕ್ಟ್ ಮಾಡಿದ್ದೀವಿ 15-20 ಜನ ಡೈರೆಕ್ಟಾಗಿ ರೆಗ್ಯುಲರಾಗಿ ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಅಲ್ಲಿ ಅಂಗಡೀಲಿ ಹೇಳಿದ್ದೀವಿ ಯಾಕಂದರೆ ಸ್ವಲ್ಪ ಜನ ಜೀನ್ಸ್ ಪ್ಯಾಂಟು ಶರ್ಟ್ ಹಾಕೋತಾರೆ ಶರ್ಟ್ ಪೀಸು ಪ್ಯಾಂಟ್ ಪೀಸು ಹೊಲಿಸ್ಕೊಳ್ಳೋದಿಲ್ಲ ಸೊ ಯಾರ್ಯಾರು ಶರ್ಟ್ ಪೀಸು ಪ್ಯಾಂಟ್ ಪೀಸು ಹೊಲಿಸ್ಕೋತಾರೋ ಅಂಥವ್ರಿಗೆ ಬಟ್ಟೆನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಸೆಲೆಕ್ಟ್ ಮಾಡಿಬಿಟ್ಟು ಅಮೌಂಟೆಲ್ಲ ಕೊಟ್ಬಿಟ್ಟು ತೊಗೊಂಡೋಗೋಣ ಅಂತ ಒಂದು 10 ರಾಮರಾಜು ಕೊಡೋದು ಕೊಡ್ತಾ ಚೆನ್ನಾಗಿರೋದೇ ಕೊಡಬೇಕು ಅನ್ನೋದು ಸತೀಶ್ ಇಂಟೆನ್ಷನ್ ನಂದು ಕೂಡ ಅದೇನೆ ಸೊ ಅವರಿಗೆಲ್ಲ ಏನೇನು ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀವಿ ಯಾಕಂದರೆ ಎಲ್ಲ ಕಟ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಯಾವುದಕ್ಕೆ ಯಾವ್ದು ಮ್ಯಾಚ್ ಅಂತ ಇಟ್ಬಿಟ್ಟಿದ್ದಾರೆ ಇದೇ ಬೆಸ್ಟು ನಾವು ಆ ಶರ್ಟ್ ಪೀಸು ಈ ಪ್ಯಾಂಟ್ ಪೀಸು ಅಂತ ಹುಡ್ಕೊಂಡು ಕುತ್ಕೊಳ್ಳೋ ಬದಲು ಹೊಲಿಯೋ ಕೂಲಿ ಏನು ಸದೃವಾಗಿಲ್ಲ ಗೈಸ್ ಹೊಲಿಯೋ ಕೂಲಿಗೆ ಒಂದು ಹೊಸ ಬಟ್ಟೆನೇ ಒಂದು ಜೊತೆ ಬಟ್ಟೆ ಬರುತ್ತೆ ಸೊ ನೋಡಿ ಎಷ್ಟು ಆವಾಗಲೇ ಶಾಪಿಂಗ್ ಮುಗಿಸಿದ್ದೀವಿ ಅಂತ ಸೊ ಅವ್ರಿಗೂ ಕೂಡ ತೊಗೊಂಡಾಯ್ತು ಚಡ್ಡಿ ಕೊಡಿ ಸರ್ ಒಂದು ಪಟಾಪಟಿ ಒಂದು ಟವಲ್ಲು ಒಂದು ಚಡ್ಡಿ ಕೊಡಿ ಒಂದು ಟವಲ್ ಕೊಡಿ ಟವಲ್ ಹೇಳಮ್ಮ ಆ ಡೋರ್ ದಾಗ ಒಳಗಡೆ ಇಟ್ಬಿಡಮ್ಮ ಯಾವ ಥರ ಟವಲ್ ಅದು ಕೊಡಿ ಅದು ಆ ಥರ ಕಲರ್ ದೊಡ್ಡದು ಕೊಡಿ ನಾ ಇಲ್ಲಿ ಹೊರಗಡೆ ಇದ್ದೀನಿ ಕಣಮ್ಮ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಡ್ಕಮ್ಮ ಹಂಗಾರೆ ಪರ್ಪಲ್ ಸೊ ಟವಲ್ಲು ಚಡ್ಡಿ ಬನಿಯನು ಅಂಡರ್ವೇರು ಸತೀಶ್ಗಲ್ಲ ಇದು ಎಡೆ ಗಿಡಕ್ಕೆ ಅಂತ ಅಂದ್ಬಿಟ್ಟು ಏನೇನು ಬೇಕು ಅದೆಲ್ಲ ತೊಗೋತಾ ಇದ್ದೀವಿ ಹಾಂ ಹೇಳು ನೀನು ಕರೆಕ್ಟ್ ಹಿಡ್ಕೋ ಸರ್ ಎಡೆ ಗಿಡಕ್ಕೆ ಅಂತ ಸೀರೆ ತೊಗೊಳಕ್ಕೆ ಅಂತ ಇದು ಯಾವುದೋ ಹೊಸ್ದಾಗಿ ಓಪನ್ ಆಗಿದೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಅಂಗಡಿ ಇರಲಿಲ್ಲ ಹೋಗಿದ ತಕ್ಷಣ ಹೊಸ ಥರ ಯಾವುದು ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ ಹೋಗಿದ ತಕ್ಷಣ ಈ ಕಲರ್ ಇಷ್ಟ ಆಯಿತು ಸೊ ಲಾಸ್ಟ್ ಟೈಮು ಎಡೆಗಟ್ಟಿ ಸ್ಯಾರಿ ಸತೀಶ್ ಅವ್ರ ಅಕ್ಕ ಏನೋ ಇಸ್ಕೊಂಡಿದ್ರು ಮೀನ್ಸ್ ನಾವೇ ಕೊಟ್ಟಿದ್ವಿ ನೆನಪಿಲ್ಲ ಸರಿಗೆ ಸೊ ಯಾರಾದರೂ ಉಟ್ಕೊಳ್ಳಿ ಬಿಡಲಿ ನನಗೆ ಅಂತ ಅಂತೂ ತೊಗೊಳ್ಳಿಲ್ಲ ಯಾಕಂದರೆ ನಮ್ಮತ್ತೆ ಯಾವ ಥರದ್ದು ಉಡ್ತಿದ್ರು ಮೆತ್ತಗಿರೋದು ಸಾಫ್ಟಾಗಿರೋದು ಇಷ್ಟಪಡ್ತಿದ್ರು ಸೊ ಅವರಿಗೆ ಜಾಸ್ತಿ ನನ್ನ ಥರ ಸೀರೆ ಇಷ್ಟ ಆಗ್ತಿತ್ತು ಆ ಥರದ್ದೇ ಸೆಲೆಕ್ಟ್ ಮಾಡಿದೆ ಡ್ರೆಸ್ಗಳು ಇಲ್ಲೇ ಐತಲ್ಲ ಡ್ರೆಸ್ಗಳು ಎಲ್ಲ ಐತೆ
ತಗೊಂಬಿಟ್ರಿ ಅಲ್ಲ? ಹೌದಾ, ಇದು ಹೊಸ್ದಾಗಿ ಓಪನ್ ಆಗಿರೋದಲ್ವಾ? ಬನ್ನಿ ಎತ್ಕೋಬಾ ಬ್ಯಾಗ್. ಫೈನಲಿ ಶಾಪಿಂಗ್ ಇಸ್ ಡನ್ ಗೈಸ್. ಬಟ 15,000 ಬಿಲ್ ಆಯಿತು. ಹುಡುಗರುಗಳಿಗೆ ಎಲ್ಲರಿಗೂ ತೊಗೊಂಡ್ವಿ. ಸ್ವಲ್ಪ ಜನಕ್ಕೆ ಇಲ್ಲೇ ಕರ್ಕೊಂಬಂದು ರೆಡಿಮೇಡ್ ಕೊಡಿಸ್ತೀನಿ ಅಂತ ಅಂದರು. ಸೊ ಪಟಾಪಟಿ ಚಡ್ಡಿ, ಟವಲ್, ಪಂಚೆ, ಶಲ್ಯ, ಪ್ಯಾಟಿಕೋಟ್, ನಮ್ಮ ಅತ್ತೆಗೆ ಎಡೆಗಿಡಕ್ಕೆ. ಟ್ರಾಫಿಕ್ ಬಿಸಿಲು ಹೇಗೆ ನಡೀತದೆ ನಿಮ್ಮಲ್ಲಿ ಹಬ್ಬದ ಪ್ರಿಪ್ರೇಷನ್ ಕಮೆಂಟ್ ಮಾಡಿ. ನಮಗೆ ಹಿಂಗೆ ನಡೀತಾ ಇದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಓಡು ಗಾಡಿ ಬಂತು. ಅದೆಲ್ಲ ತಗೊಂಡು ಸ್ವಲ್ಪ ಸಂತೆಪೇಟೆ ಕಡೆ ಹೋದ್ವಿ. ಟ್ರಾಫಿಕ್ ಸಂತೆಪೇಟೆ ಏನು ಬೇಕಂತ ದಿನಸಿನ ಏನೋ ದಿನಸಿ ತರಕ್ಕೆ ಹೋಗಿದ್ದಾರೆ. ಇಂಥವ್ರನ್ನ ಕಟ್ಕೊಂಡು ನಾವು ಲೈಫಲ್ಲಿ ದಸರಾನು ನೋಡಿದ್ವಿ, ಲೈಟಿಂಗ್ಸ್ ನೋಡಿದ್ವಿ, ಎಲ್ಲ ನೋಡಿದ್ವಿ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಮ್ಮೆ ಎಲ್ಲರೂ. ಗೋವಿಂದ 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 ಗೋವಿಂದ. ಯಾವ ದಸರಾ ಗೈಸ್ ನಿಮಗೆ ಖುಷಿ? ದಸರಾ ಲಕ್ಕು ಮೈಸೂರಲ್ಲಿದ್ದೀರಾ, ದಸರಾ ನೋಡ್ತೀರಾ ಅಂತ. ಬಟ್ ನಮಗೆ ಅದೇ ಕತೆ, ಅದೇ ವ್ಯತೆ, ಅದೇ ಕೆಲಸ. ಸ್ಪಿನ್ ಚೇಂಜ್ ಮಾಡಬೇಕು ಹಬ್ಬಕ್ಕೆ ಅಂದ್ಕೊಂಡೆ. ಅಯ್ಯೋ, ಎಲ್ಲ ಕೆಲಸ ಮುಗಿಸಿದ್ದೀನಿ ಗೈಸ್. ದೇವ್ರ ಮನೆ, ಅಡುಗೆ ಮನೆ 2 ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ. ವಾಶ್ರೂಮ್ಸ್ ಎಲ್ಲ ಬಿಡಿ, ಟಿಫಿನ 10 ನಿಮಿಷ ಎಲ್ಲ ಉಜ್ಜು ತಿಕ್ಕಾಕ್ಬಿಟ್ಟು ದಿನಸಿ ತರಕ್ಕೆ ಹೋಗಿದ್ದಾರೆ. ಹುಡುಗಡ್ಲೇಬೇಕಂತೆ. ಗಾಡಿ ಟ್ರಾಫಿಕ್. ಸೊ ಹಾಗಾಗಿ ಐ ಆಮ್ ಸಿಟ್ಟಿಂಗ್ ಅಲೋನ್ ಇನ್ ದ ಕಾರ್. ನಿಮ್ಮ ಗಂಡಂದರು ಹಿಂಗೇನಾ? ನಾನಂತೂ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಷ್ಟು ಫೋರ್ಸ್ಫುಲಿ ಹೋಗೋವಂಥ ಅವಶ್ಯಕತೆನೂ ಇಲ್ಲ. ಇವಳ್ದೇನೋ ಕೊಯ್ಯಿ ಇವಳಿಗೊಂದು ಅದೇನೋ ಬೇಕಂತ ಇವಾಗ. ಇಲ್ಲಿಂದ ದಯವಿಟ್ಟು ನನ್ನ ಕಾಲು ನೋವ್ತಾ ಇದೆ. ನನ್ನ ಮೇಲಂತೂ ಬರಬೇಡ. ನನ್ನ ಮಂಡಿ, ನಾನು ಎಳೆ ಕಾಲು ತುಳಿದ್ಲು, ಕಾಲು ಚಪ್ಪಲ್ಲು. 1 ನಿಮಿಷ ಎದ್ದು ನಿಂತ. ನನ್ನ ಹತ್ರ ದುಡ್ಡಿಲ್ಲ, ಐ ಆಮ್ ಸಾರಿ. ನೀನುಂಟು, ನಿಮ್ಮ ಪಪ್ಪ ಉಂಟು, ಐ ಆಮ್ ಸೋ ಸಾರಿ. ಕೇಕ್ ಅದು ತೆಗಿ, ವಿಂಡೋ ಸೈಡ್ಗೆ ಹಾಕು. ಇದನ್ನ ಡೋರ್ನ ಚಾರ್ ಮೇಲೆ ಎತ್ತಾಕ್ಬಿಡ್ತೀಯಲ್ಲ ಎಲ್ಲದಕ್ಕೂ. ಅವ್ರ ಸಂತೆಪೇಟೆಯಿಂದ ಬರೋ ತನಕ ಕಾರಲ್ಲಿ ಕೂತು ಬೋರ್ ಆಗಿತ್ತು. ಫ್ಲಮ್ ಕೇಕ್, ಫ್ರೂಟ್ ಆ್ಯಂಡ್ ನಟ್ಸ್ದು ತಂದ್ಕೊಟ್ಟೋಗಿದ್ರು. ಅದನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಪಾನಿಪುರಿ ತಿನ್ನೋಕ್ಕೆ ಅಂತ ಬಂದ್ವಿ. ಸುಮಾರು ದಿನ ಆಗಿತ್ತು ಪಾನಿಪುರಿ, ಸುಕ್ಕಾಪುರಿ ಎಲ್ಲ ತಿಂದು. ಸೊ ಅದು ಮಧ್ಯಾಹ್ನ ಟೈಮ್ ತಿಂದ್ಕೊಂಡು ನನ್ನ ಲವ್ಲಿ ಫ್ರೆಂಡ್ ಅಂದರೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಏನಕ್ಕ ಶಾಪಿಂಗ್ ಎಲ್ಲ ಆಯಿತಾ ಅಂತ ಕೇಳ್ತಾಯಿದ್ರು. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ, ಅದನ್ನು ನೋಡಿಬಿಟ್ಟು ಅದಕ್ಕೆ ಹ್ಞೂ ಚೆನ್ನಾಗಿದೆ ಅಂತ, ಮುಗೀತು ಶಾಪಿಂಗ್ ಎಲ್ಲ ಅಂತ ಹೇಳ್ತಾಯಿದ್ದೆ. ಅವರು, ಅವ್ರ ಹಸ್ಬೆಂಡು ಎಲ್ಲರೂ ಮಾತಾಡ್ಸಿದ್ರು. ಸ್ವಲ್ಪ ಜನ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಾಚ್ಕೋತಾರೆ. ಅಂಥವ್ರದ್ದೆಲ್ಲ ನಾವು ಫೋರ್ಸ್ಫುಲ್ಲಿ ವಿಡಿಯೋದ ಮಾಡ್ಕೊಳ್ಳೋದಿಲ್ಲ. ಸೊ ತಿಂದ್ಕೊಂಡು ಸುಕ್ಕಾಪುರಿ ಎಲ್ಲ ತಿಂದ್ಕೊಂಡು ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಗೈಸ್. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಅವಾಗಿಂದ ಹಿಂಸೆ ಎತ್ತುತ್ತಾ ಇದ್ದೆ. ಸೊ ನಮ್ಮ ಟಿಕೆಲೆ ಒಟ್ಟಿನಲ್ಲೇ ಕಾಫಿ ಗುರು ಹೊಸ್ದಾಗಿ ಒಂದು ಕಾಫಿ ಡೇ ಓಪನ್ ಆಗಿದೆ, ಅಲ್ಲಿಗೆ ಬಂದ್ವಿ. ಅಪ್ಪ ಮಗಳು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಮಗಳು ಅಪ್ಪನ ಹತ್ರ ಏನೋ ಜಾಕ್ ಹಾಕಿ ರಾಡ್ ಹಾಕಿ ತಿರುಗಿಸ್ತಾ ಇದ್ದಾಳೆ ಏನೋ ತಗೊಳಕ್ಕೆ. ಈ ಮಕ್ಕಳು ಎಲ್ಲೋದ್ರು ನಾ ಕೊಡ್ತೀನಿ ನೀ ಕೊಡಬೇಡ, ನಾ ಕೊಡ್ತೀನಿ ನೀ ಕೊಡಬೇಡ. ಸೊ ಇದೇ ಆರ್ಗ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಕಾಫಿ ಗುರುಲಿ ಎಷ್ಟು ಜನ ಕಾಫಿ ಟೇಸ್ಟ್ ಮಾಡಿದ್ದೀರಾ? ನಿಮಗೆ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ನಾ ಬ್ರೂ ಕಾಫಿ ತೊಗೊಳ್ಳಿಲ್ಲ, ಅಥೆಂಟಿಕ್ ಫಿಲ್ಟರ್ ಕಾಫಿ ಕುಡಿಬೇಕು ಅನ್ನಿಸ್ತು. ಸೊ ಹಾಗಾಗಿ ಕಾಫಿ ಗುರುದು ಅಥೆಂಟಿಕ್ ಫಿಲ್ಟರ್ ಕಾಫಿ ನಾನು ಕುಡಿತಾ ಇದ್ದೀನಿ. ಬ್ಲ್ಯಾಕ್ ಆದರೆ ಕುಡಿದ್ಬೇಡಿ, ಇಷ್ಟು ಈಗ ಯಾವ ಇದು ಬೇಕಾದ್ರೆ ಬೇಡ, ನನಗೆ ನೀನೇ ತಿನ್ನು. ಬೇಡ, ಹ್ಞೂ ತಿನ್ನು.
ಎಂಥ ಕೆಲಸ ಆಯಿತು ಅಂತಂದರೆ ಸೊ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಕಟ್ಲೆಟ್ ಆರ್ಡರ್ ಮಾಡಿದ್ವಿ, ಬರೋದು ಲೇಟ್ ಆಯಿತು. ಜೋರು ಮಳೆ ಬಂದುಬಿಡ್ತು ಗೈಸ್ 5-10 ನಿಮಿಷಕ್ಕೆ. ನಾನು ಬೆಳಗ್ಗೆ ಇಡೀ 3 ರೂಮ್ದು ಬ್ಲ್ಯಾಂಕೆಟ್ಸ್, ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್ಸ್, ಕರ್ಟನ್ಸ್ ಜೊತೆಗೆ ಪಿಲ್ಲೋ ಇದಿಷ್ಟು ವಾಶ್ ಮಾಡಿ ಹಾಕಿದ್ದೆ. ಎಲ್ಲ ಮಳೆ ನೆಂದೋಯ್ತೇನೋ ಭಯ ಆಗ್ತಾಯಿತ್ತು. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಪ್ಪ, ಬೆಡ್ಶೀಟ್ಸ್ ಎತ್ಕೋತೀನಪ್ಪ ಅಂತ ಅನ್ನಿಸ್ತಾಯಿತ್ತು. ಬಟ್ ಈ ಗಾರೆ ಕೆಲಸದವರು ಫೋನ್ ಮೇಲೆ ಫೋನು ಸತೀಶ್ಗೆ. ಬೆಡ್ಶೀಟು ಎಲ್ಲವೂ ಕರ್ಟನ್ಸು ಇನ್ನು 10 ನಿಮಿಷ ಬಿಟ್ಟು ಉಯ್ದಿದ್ರೆ ಆಯ್ತಿರ್ಲಿಲ್ವ ಈ ಮಳೆ. ಇದು ಈ ಬೆಡ್ಶೀಟ್ಗಳು ಹಾಕಿದ್ದೀನಿ ರೀ ಮೇಲೆ ಮನೇಲಿ. ಎಲ್ಲಿ ಅಂದರೆ ಏನು ಉಯ್ತಾನೆ ಐತೆ, ಎಲ್ಗೋಯ್ತು ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ ಗಾರೆ ಎಲ್ಲ. ಮಾಡೈತೆ ಕಿಲೋ ಇದ್ರೆ ಹಾಕು ಚಾರು ಹೋಗು. ಕಿಲೋ ಇದಾವೆ ಖಾಲಿ ನೋಡು. ಹಾಂ ಡಸ್ಟ್ ಫಸ್ಟ್ ಏನು ತುಂಬಿಲ್ಲ ಎಲ್ಲ ಹಿಂಗೆ ಬಿಸಾಕ್ಬಿಟ್ಟು ಹೋಗೋಣ. ಒಂಟೆ ಹೋಯ್ತಲ್ಲ ಅಂತ ತುಕ್ಕೆ ಬಡತ್ತು ಇವತ್ತಲ್ಲಿ ಮಾಡ್ತಾರೆ. ಅಲ್ಲಿ ಮುಚ್ಚು, ಅದ್ರ ಮೇಲೆ ಕಾಲು ಇಡಬೇಡ, ಅದ್ರ ಮೇಲೆ ಮುಚ್ಚು. ಅಲ್ಲಿ ಗಾರೆನೂ ಎಲ್ಲ ಹೋಯ್ತು. ಈ ಕಡೆ ಕರ್ಟನ್ಸು ಎಲ್ಲ ನೆಂದೋಗಿತ್ತು. ಸೊ ಎತ್ಕೊಂಬಂದು ಸ್ವಲ್ಪ ಫ್ಯಾನ್ಗೆ ಗಾಳಿಗೆ ಆರಲಿ ಅಂತ ಹಾಕಿದ್ದೀನಿ. ನಾವು ಬಂದಿದ್ದೆ ತಡ, ಯದು ಪಾಪು ಬಂದ. ಆಂಟಿ ಎಲ್ಲೋಗಿದ್ರಿ ಅಂದ್ಕೊಂಡು. ಸೊ ಅವ್ರ ಪಾಪನ ಫೋನ್ ಕೊಟ್ಟಿದ್ದ ತಕ್ಷಣ ಫೋನ್ ನೋಡ್ತಾ ಆರಾಮ್ಸೆ ಅವರ ಮಾಮ ಮೇಲೆ ಹೋಗಿ ಕೂತ್ಕೊಂಡಿದ್ದಾನೆ. ಮುಂಚೆ ಸತೀಶ್ ಹತ್ರ ಹೋಗ್ತಿರ್ಲಿಲ್ಲ, ಹೆದರ್ಕೊತಿದ್ದ. ಬಟ್ ಈ ನಡುವೆ ಹೋಗ್ತಾನೆ. ನನ್ನ ಪಿಲ್ಲೋಸ್ ಅಂತೂ ನೆಂದು ಮುದ್ದೆ ಆಗೋಗಿದೆ ಗೈಸ್. ಫುಲ್ಲು ನೀರು ಕುಡಿದು ಫುಲ್ಲು ಅಪ್ಪಚ್ಚಿ ಆಗೋಗಿದೆ. ಕರ್ಟನ್ಸು ಗ್ರಿಲ್ಸ್ ಮೇಲೆ ಹಾಕಿದ್ದೆ, ಅಷ್ಟು ನೆಂದಿರಲಿಲ್ಲ. ಲಾಸ್ಟ್ನೇ ಫ್ಲೋರ್ ಮೇಲೆ ಇಟ್ಟಿದ್ದು, ಕಟ್ಟೆ ಮೇಲೆ ಇಟ್ಟಿದ್ದು ಎಲ್ಲ ನೆಂದೋಗಿದೆ. ಸೊ ಪೋರ್ಟಿಕೋ ಎಲ್ಲ ತೊಳೆದಿದೆ, ಅಲ್ಲೇ ಇಟ್ಟಿದ್ದೀನಿ. ಬಿಡೋ ಸೆವೆನ್ 8 9 10 ಲೈನ್ ಮಾಡು. 10 ತನಕ ಲೈನ್ ಮಾಡು ಮುದ್ದು. ಯೂನೋ ಕಾರ್ಡ್ಸ್ 10 9 8 7 6 5 4 3 2 1 0. ರೆಡಿ ರೆಡಿ 1 2 3 ಸ್ಟಾರ್ಟ್. ಲೈನ್ ಮಾಡಿ ಈಗ, ಬೇಗ 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 ಬೇಗ. ನೀನು ಹಾಕು ಬೇಗ ಬೇಗ ನೀಟಾಗಿ. ಹೀಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಟ ಆಡಿಕೊಂಡು ಹೀರೆಕಾಯಿ ಸಾಂಬಾರು ಇತ್ತು, ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿದೆ. ಅವರಿಬ್ಬರು ಫುಲ್ ಸೋಲ್ಡ್ ಔಟು, ಮಲ್ಕೊಂಡ್ಬಿಟ್ಟಿದ್ದಾರೆ. ಸತೀಶ್ಗೆ ನಾನು ಆಗಲೇ ಹೇಳ್ದಂಗೆ ಕೆಲಸ ಇತ್ತು, ಅವರು ಕೂಡ ಊಟ ಮುಗಿಸಿ ಕೆಳಗಡೆ ಹೋದರು. ನಾನು ಕೂಡ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆದಮೇಲೆ ಫುಲ್ ಕೆಲಸ ಇತ್ತು. ಬಟ್ಟೆ ಎಲ್ಲ ಚೇಂಜ್ ಮಾಡಿ ದೇವ್ರ ಮನೆ ಕೆಲಸ, ಇವತ್ತು ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ದೇವ್ರ ಮನೆ ಕೆಲಸ ಮಾಡ್ಕೊಂಬಿಡೋಣ ಅಂತ. ಸುಮಾರು ಜನ ನನಗೆ ಡೀಟೇಲಾಗಿ ದೇವ್ರ ಮನೆ ಟೂರ್ ಮಾಡಿ ದೇವ್ರ ಮನೆಯದು ತೋರಣ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡ್ತಾನೆ ಇರ್ತಾರೆ ಪ್ರತಿ ಸಲ. ಇನ್ನು ಸುಮಾರು ಹಳೆ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಇದೆಲ್ಲ ರೋಸ್ ವುಡ್ಡಲ್ಲಿ ಫ್ರೇಮ್ ಹಾಕ್ಸಿರೋ ಅಂಥದ್ದು. ಬೆಳ್ಳಿಲಿ ಮಾಡಿಸ್ಕೊಂಡಿದ್ದೀನಿ, ಇವಾಗಂತೂ ಮಾಡಿಸ್ಕೊಂಡಿಲ್ಲ. 6 ಇಯರ್ಸ್ ಆಯಿತು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಾವು ಮಾಡಿಸ್ಕೊಂಡಿರೋಂಥದ್ದು. ಇವಾಗಿನ ರೇಟಲ್ಲಿ ಏನು ತೊಗೊಳಕ್ಕಾಗತ್ತೆ, ಎಲ್ಲ ರೇಟು ಗಗನಕ್ಕೆ ಹೋಗಿದೆ. ಸೊ 1 ಗ್ರಾಮ್ ಚಿನ್ನನೇ ಈಗ 10,500 ಆಗಿದೆ. ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ತಲೆ ಸ್ನಾನ ಮಾಡಿದ ದಿವಸ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ, ಹಬ್ಬಕ್ಕೆ ಅಂತ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಈಗ ತೋರಣ ತೋರಿಸ್ತಾ ಇದ್ದೀನಿ. ಇದು ಪ್ಯೂರ್ ಬೆಳ್ಳಿನೇ. ಸುಮಾರು ಜನ ಕೇಳ್ತಿರ್ತೀರಿ ನನ್ನ ಕಮೆಂಟಲ್ಲಿ, ಪದೇ ಪದೇ ಕೇಳ್ತಿದ್ರಿ, ಅವರಿಗೋಸ್ಕರ. ಆಮೇಲೆ ಶೋ ಆಫ್ ಅಂತೆಲ್ಲ ಅಂದ್ಕೋಬೇಡಿ. ವರಮಲಕ್ಷ್ಮಿ ಹಬ್ಬದಲ್ಲೂ ನಾನು ತೋರಿಸಿದ್ದೆ. 1 ಲಕ್ಷ್ಮಿ, 1 ಗಣಪತಿ, 1 ಗುಂಡು, 1 ಗುಂಡು, 1 ಲಕ್ಷ್ಮಿ, 1 ಗಣಪತಿ ಇದೆ ಈ ತೋರಣದಲ್ಲಿ. ಆಮೇಲೆ ಮಧ್ಯ ವೆಂಕಟರಮಣ ಸ್ವಾಮಿ ಶ್ರೀನಿವಾಸ ದೇವರಿದೆ.
ನಿಮಗೆ ಕಾಣ್ತಾ ಇರ್ಬೋದು. ಧೂಪ ಎಲ್ಲ ಹಾಕ್ತಿರ್ತೀನಿ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ. ಸೋಪ್ ಆಯಿಲ್ ಹಾಕ್ಕೊಂಡು ಸ್ಕ್ರಬ್ ಮಾಡಿದ್ರೆ ತೊಳೆದ್ರೆ ಹೋಗುತ್ತೆ, ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡೆ. ಈ ಕಡೆ ದೇವ್ರ ಸಾಮಾನು ಎಲ್ಲನೂ ತೆಗೆದು ಎಲ್ಲದಕ್ಕೂ ಸ್ವಲ್ಪ ಪೀತಾಂಬ್ರ, ಕೋಲ್ಗೇಟ್, ಬೆಳ್ಳಿ ಸಾಮಾನೆಲ್ಲ ಕೋಲ್ಗೇಟು, ಅದು ಸಬೀನಾ ಮತ್ತು ಕೋಲ್ಗೇಟಲ್ಲಿ ತೊಳೆಯುವಂಥದ್ದು, ಅದನ್ನೆಲ್ಲ ಹಾಕಿ ನೆನೆಸಿಡ್ತಾ ಇದ್ದೀನಿ. ಸೊ ಲೆಮನ್ ಸಾಲ್ಟ್ ಅಂತ ಸಿಗುತ್ತೆ, ನಿಂಬೆ ಉಪ್ಪು ಅಂತ ಕೂಡ ಕರೀತಾರೆ. ಅದನ್ನು ಹಾಕಿ ತೊಳೆಯೋದ್ರಿಂದನೂ ಸ್ಕ್ರಬ್ ಮಾಡೋದ್ರಿಂದನೂ ಬೇಗ ದೇವ್ರ ಸಾಮಾನು ಜಿಡ್ಡಿಲ್ದಿರ ಫಳಫಳ ಅನ್ನೋ ಥರ ನೀಟಾಗಿ ಕ್ಲೀನ್ ಆಗುತ್ತೆ, ವಾಶ್ ಆಗುತ್ತೆ ಅಂತಲೇ ಹೇಳ್ಬೋದು. ದೇವ್ರ ಮನೆ ಸಾಮಾನು ತೊಳೆಯುವಾಗ ಅಡುಗೆ ಮನೆ ಶಿಂಕಲ್ಲಿ ನಾನೇನು ಇಟ್ಕೊಳ್ಳಲ್ಲ, ಎಲ್ಲ ನೀಟ್ ಮಾಡಿನೇ ನಾನು ತೊಳೆಯೋದು. ಪ್ರತಿ ಸಲ ನಿಮಗೆ ಗೊತ್ತು, ಮತ್ತು ಅದೇ ಕಮೆಂಟಲ್ಲಿ ಕೇಳ್ತಿರ್ತೀರ, ಅದಕ್ಕೋಸ್ಕರ ನಾನು ಕೂಡ ಹೇಳ್ತಿರ್ತೀನಿ. ಅದು ಬಿಟ್ಟರೆ ಬೇರೇನಿಲ್ಲ. ಸುಮಾರು ಜನ ಕೇಳ್ತಿರ್ತೀರ ಪೂಜೆ ಬಗ್ಗೆ ಟಿಪ್ ಕೊಡಿ ಅಂತ ಅಂದ್ಬಿಟ್ಟು. ನನಗೆ ಒಬ್ಬರು ಯಾರೋ ಹಿಂದಿನ ವ್ಲಾಗಲ್ಲಿ ಒಂದು ಕಮೆಂಟ್ ಮಾಡಿದರು, ಚಿನ್ನ ಬೆಳ್ಳಿ ಇದು ಮಾತ್ರಕ್ಕೆ ನೆಮ್ಮದಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಭಗವಂತ ಚಿನ್ನ ಕೊಟ್ಟಿದ್ದಾನೆ, ಬೆಳ್ಳಿ ಕೊಟ್ಟಿದ್ದಾನೆ, ಆದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿನೇ ಇಲ್ವಲ್ಲ ಅಂತ ತುಂಬ ದೇವ್ರ ಪೂಜೆ ಮಾಡೋರಿಗೆ ಜೀವನದಲ್ಲಿ ತುಂಬ ನೋವಿರುತ್ತಂತೆ, ಮಾನಸಿಕವಾಗಿ ನೆಮ್ಮದಿ ಇರಲ್ವಂತೆ, ಕಣ್ತುಂಬ ನಿದ್ದೆ ಇರಲ್ವಂತೆ. ತುಂಬ ದೇವ್ರ ಪೂಜೆ ಮಾಡೋರಿಗೆ ಅಂತ ಮೆನ್ಷನ್ ಮಾಡಿ ನನಗೆ ಆ ಕಮೆಂಟ್ ಮಾಡಿದರು. ಆ ಕಮೆಂಟ್ನ ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ನಿಮ್ಮ ಬಾಯಲ್ಲೇ ಕೇಳ್ತಾ ಇರೋಂಥದ್ದು, ಅದನ್ನು ನೋಡಿ ಸೋಜಿಗ ಕೂಡ ಆಯಿತು. ಹೌದಾ, ಇದು ನಿಜಾನಾ ನನಗೆ ಗೊತ್ತಿಲ್ಲ. ಅವ್ರದ್ದು ಕಮೆಂಟು ತಪ್ಪೋ ಸರಿನೋ ಅದ್ರ ಬಗ್ಗೆನೂ ನಾನು ಹೇಳ್ತಾ ಇಲ್ಲ, ಬಟ್ ನಂಗೆ ಆ ಕಮೆಂಟ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ತುಂಬ ದೇವ್ರ ಪೂಜೆ ಮಾಡೋರಿಗೆ ಜೀವನದಲ್ಲಿ ನೆಮ್ಮದಿ ಇರಲ್ಲ, ಒಂದಾಮೇಲೆ ಒಂದು ನೋವಿರುತ್ತೆ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಸರಿನಾ ತಪ್ಪಾ? ಇದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಚಿಕ್ಕ ವಯಸ್ಸಿಂದನೂ ತುಂಬ ನನ್ನ ಬುದ್ಧಿ ಕಂಡಾಗಿಂದನೂ ಒಂಥರ ನನಗೆ ಜವಾಬ್ದಾರಿ ಅನ್ನೋದು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ನನ್ನ ಕೈಲಿ ಆಗಲಿಲ್ಲ ಅಂತ ನಾನು ಕೈ ಕಟ್ಕೊಂಡು ಕೂರೋದೇ ಇಲ್ಲ. ನನ್ನ ಕೈಲಾದರೂ ಸರಿ, ನನ್ನ ಕೈಲಿ ಆಗಲಿಲ್ಲ ಅಂದರೂ ಸರಿ, ಪ್ರತಿಯೊಂದು ಕೆಲಸನೂ ನಾನು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ಬಟ್ ಅವ್ರು ಕಮೆಂಟ್ ಮಾಡಿದ್ದು ನೋಡಿ ನನಗೆ ಭಯ ಆಯಿತು ಆ್ಯಕ್ಚುಲಿ. ಹಿಂಗೇನಪ್ಪ ಹಿಂಗೆ ಕಮೆಂಟ್ ಹಾಕಿದ್ದಾರೆ, ಇದು ದೇವ್ರ ಪೂಜೆ ಮಾಡಬೇಕಾ, ದೇವ್ರ ಪೂಜೆ ಮಾಡಬಾರ್ದಾ? ಅದು ನಿಜಕ್ಕೂ ನನಗೆ ಒಂಥರ ಭಯನೇ ಆಗೋಯಿತು. ದಯವಿಟ್ಟು ಇದು ಸುಳ್ಳ ನಿಜನಾ, ನಾನು ಕನ್ಫ್ಯೂಸಲ್ಲಿದ್ದೀನಿ. ನಿಮ್ಮೆಲ್ಲರನ್ನ ನಾನು ಸಜೆಸ್ಟ್ ಕೇಳ್ತಾ ಇದ್ದೀನಿ, ಇವ್ರು ಹೇಳಿರೋ ಮಾತು ನಿಜನಾ? ತುಂಬ ದೇವ್ರ ಪೂಜೆ ಮಾಡೋರಿಗೆ ನೋವು ಕಟ್ಟಿಟ್ಟು ಬುತ್ತಿನ ಏನು ಎತ್ತ? ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅನಲೈಸ್ ಮಾಡಿ. ಸೋಪ್ ಆಯಿಲ್ ಎಲ್ಲ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎರಡೆರಡು ಸಲ ಬೇರೆ ಬೇರೆ ನೀರು ಚೇಂಜ್ ಮಾಡಿ ಎಲ್ಲ ಒರೆಸ್ಕೊಂಡು ಈಗ ದೇವ್ರ ಮನೆಗೆ ತೋರಣ ಎಲ್ಲ ಹಾಕೋತಾ ಇದ್ದೀನಿ. ಅದು ಬೆಳ್ಳಿ ತೋರಣ ಮೇಲೆ ಒಂದು ಫ್ಲವರ್ ತೋರಣ ಕೂಡ ಹಾಕೋತೀನಿ. ಅದು ಮುಚ್ಕೊಂಡ್ಬಿಡುತ್ತೆ, ನಾನು ಹೆಂಗೆ ಹಾಕೋಕ್ಕೆ ಹೋದರೂ ಅದು ಸರಿಯೇ ಬರೋಲ್ಲ. ಒಂದೊಂದ್ಸಲಿ ಹೂವಿನ ತೋರಣ ಕಾಣಿಸುತ್ತೆ, ಒಂದೊಂದ್ಸಲಿ ಬೆಳ್ಳಿ ತೋರಣ ಕಾಣಿಸುತ್ತೆ. ಸೊ ನನಗಂತೂ ಕೆಲಸ ಪರ್ಫೆಕ್ಟಾಗಿ ಆಗಬೇಕು, ಅಚ್ಚುಕಟ್ಟಾಗಿ ಆಗಬೇಕು, ಆಗಲೇ ನನಗೆ ಮನಸ್ಸಿಗೆ ಸಮಾಧಾನ. ಒಂಚೂರು ಆ ಕಡೆ ಈ ಕಡೆ ಏರುಪೇರಾದರೂ ನಾನು ಒಪ್ಪೋದೇ ಇಲ್ಲ. ಇಳಿತೀನಿ ಮತ್ತು ರೆಡಿ ಮಾಡ್ತೀನಿ, ಇಳಿತೀನಿ ಮತ್ತು ರೆಡಿ ಮಾಡ್ತೀನಿ. ಸೊ ನಿಮಗೆ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೆ ಅಷ್ಟೇ. ಸೊ ಎಲ್ಲ ಜೋಡಿಸ್ಕೊತಾ ಇದ್ದೀನಿ, ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿದೆ. ಫೈನಲಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ದೇವ್ರ ಮನೆ ನೀವೇ ಹೇಳಬೇಕು. ಈ ದೇವ್ರ ಮನೆ ಕೆಲಸ ಮುಗ್ಸೋಕ್ಕೆ ನಾನು 2 hour ತೊಗೊಂಡಿದ್ದೀನಿ, ಬಟ್ ಅದನ್ನು ಸ್ವಲ್ಪ ಫಾಸ್ಟಾಗಿ ನಿಮಗೆ ಒಂದು 10 ನಿಮಿಷದಲ್ಲಿ ತೋರಿಸಿದ್ದೀನಿ. ಸೊ ಯಾಕಂದರೆ ನೀವು ಬೋರಾಗಿ ಸ್ಕಿಪ್ ಮಾಡಿಬಿಡ್ತೀರಾ, ನನಗದು ವ್ಯೂಸ್ ಸಿಗೋದಿಲ್ಲ. ಇಷ್ಟು ಕಷ್ಟಪಟ್ಟು ಮಾಡೇನು ಪ್ರಯೋಜನ? ಸೊ ನಾನಂತೂ 2 ಸಲ ದೇವ್ರ ಮನೆ ಒರೆಸ್ಕೊಳ್ಳೋವಂಥದ್ದು. ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಒಂದು ಸಲ ನೆಲ ಒರೆಸ್ಕೊಂಡೆ, ಮತ್ತು ಇನ್ನೊಂದು ಸಲ ಮಾಪ್ ಇಟ್ಕೊಂಡು ನೀಟಾಗಿ ಒಳಗಡೆಯಿಂದ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಅಕ್ಕಿ ಹಿಟ್ಟು ಮತ್ತು ರಂಗೋಲೆ ಪುಡಿ ಮಿಕ್ಸ್ ಮಾಡಿ ರಂಗೋಲೆ ಹಾಕೋಂಥದ್ದು ದೇವ್ರ ಮನೆಗೆ. ಅದು ಒಂಥರ ರಂಗೋಲೆ ಪುಡಿದು ಇರುತ್ತಲ್ವ, ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ 2 ಸಲ ಬೇರೆ ಬೇರೆ ನೀರೆಲ್ಲ ಚೇಂಜ್ ಮಾಡಿ 2 ಸಲ ಮಾಪ್ ಮಾಡೋಂಥದ್ದು. ಸೊ ನಿಮ್ಮದೆಲ್ಲ ಹಬ್ಬದ ಕೆಲಸ ಮುಗೀತಾ ಅಥವಾ ಹಬ್ಬದ ಪ್ರಿಪ್ರೇಷನ್ ಮುಗೀತಾ? ಈ ವ್ಲಾಗ್ ಲೇಟ್ ಆದರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಪೀತಾಂಬ್ರ, ಲೆಮನ್ ಸಾಲ್ಟ್ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಸೊ ಇವಾಗೆಲ್ಲ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಡೈಲಿ ನಾನು ತುಳಸಿ ಕಟ್ಟೆಗೆ ಹೊಸ್ಲಿಗೆ ದೀಪ ಹಚ್ಚೋದ್ರಿಂದ ತುಂಬ ಗಲೀಜಾಗಿರುತ್ತೆ.
ನಾನು ಅಷ್ಟು ಗಲೀಜಾಗಿ ಇಟ್ಕೊಳ್ಳಲ್ಲ, ವಾರಕ್ಕೆ 2 ಸಲ ನಾನು ತೊಳಿತಾ ಇರ್ತೀನಿ. ಈ ಧೂಪ ಎಲ್ಲ ಹಾಕ್ತಿರ್ತೀವಲ್ವ, ಆ ಧೂಪದೆಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ಸೊ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಕೆರ್ಕೋತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಎಲ್ಲ ತೊಳೆದಾಯಿತು. ಈಗ ಎಲ್ಲದಕ್ಕೂ ಬತ್ತಿ ಹಾಕಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಒಂದು ಬತ್ತಿ, ಒಂಟಿ ಬತ್ತಿ ನಾನು ಯಾವ ದೀಪಕ್ಕೂ ಆಗೋದಿಲ್ಲ. ನಾನು ಯಾವಾಗಲೂ ಜೋಡಿ ಬತ್ತಿನ ಕೈಯಲ್ಲಿ ಒಂಚೂರು ಹಿಂಗೆ ಮಾಡಿ ಅಂದರೆ ಹಿಂಗೆ ಮಸ್ತ್ಬಿಟ್ಟು ಆಮೇಲೆ ದೀಪಕ್ಕೆ ಹಾಕಿ ಈಚೆಗಡೆ ಹಚ್ಚಂಥ ದೀಪಗಳು, ದೇವ್ರ ಮನೆಗೆ ಹಚ್ಚಂಥ ದೀಪಗಳು ಎಲ್ಲನೂ ಸೆಗ್ರಿಗೇಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆಯಿಂದ ಸುಸ್ತಾಯಿತು. ಸೊ ಇವಾಗ ಮಕ್ಕಳನ್ನು ಕೂಡ ಎಬ್ಬರಿಸ್ದೆ. ಸೊ ಮೇಲ್ಗಡೆ ಸ್ವಲ್ಪ ಗಾಳಿಗೆ ಮತ್ತೆ ಎಲ್ಲ ಬ್ಲ್ಯಾಂಕೆಟ್ ಎಲ್ಲ ಒಣ ಹಾಕಿದ್ದೆ, ಅದನ್ನೆಲ್ಲ ಎತ್ಕೊಂಬಂದು ಐರನ್ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ದೀನಿ. ಇವಾಗ ಐರನ್ ಮಾಡಬೇಕು, ಜೊತೆಗೆ ತಲೆಗೆ ಎಣ್ಣೆ ಹಾಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಕಣ್ಣೆಲ್ಲ ಉರಿ ಫೀಲ್ ಆಗ್ತಾಯಿತ್ತು. ಒಂದು ವಾರದಿಂದ ಸ್ನಾನ ಎಣ್ಣೆನೇ ಹಾಕ್ಕೊಂಡಿಲ್ಲ. ಟೈಮ್ ಬಂದು 5:30 ಆಗೇ ಹೋಯಿತು. ಸೊ ಇಬ್ಬರೂ ಎಬ್ಬರಿಸಿ ಅವನಿಗೆ ಕರ್ಟನ್ ಹಾಕು ಅನ್ನೋ ಕೆಲಸ ಕೊಟ್ಟೆ. ಯಾಕಂದರೆ ಬೆಳಗ್ಗೆ ಕರ್ಟನ್ ಚಾರು ಹಾಕಿದ್ಲು, ಇವಾಗ ಈ ಕರ್ಟನ್ಸ್ ನೀನು ಹಾಕು, ಗಾಳಿಗೆಲ್ಲ ಡ್ರೈ ಆಗಿದೆ ಅಂತ. ಇವತ್ತಂತೂ 2 ಸತಿ ಬಟ್ಟೆನ ಒಣಗ್ಸೋದೇ ಆಗೋಯ್ತು. ಯಾಕಂದರೆ 5-10 ನಿಮಿಷ ಮಳೇಲಿ ನೆಂದುಬಿಟ್ಟಿತ್ತಲ್ವ ಬಟ್ಟೆಗಳೆಲ್ಲ. ಸೊ ಹಾಗಾಗಿ ಅಷ್ಟರಲ್ಲಿ ಯದು ಪಾಪು ಕೂಡ ಬಂದ. ಅವನ ಜೊತೆ ಸ್ವಲ್ಪ ಹೊತ್ತು ಮತ್ತೆ ಆಟ ಆಡ್ತಾಯಿದ್ದು. ಎಣ್ಣೆ ಎಲ್ಲ ಕಾಯಿಸಿ ಬಿಸಿ ಮಾಡಿ ಹರಳೆಣ್ಣೆ ತೆಗೆದು ನತ್ತಿಗಚ್ಚಿ ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಕೂದಲಿಗೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚೋ ಟೈಮಲ್ಲೆಲ್ಲ ಅಮ್ಮ ತುಂಬ ನೆನಪಾಗ್ತಾರೆ ನನಗೆ. ಅಮ್ಮ ಇದ್ದಿದ್ರೆ ನೀಟಾಗಿ ಎಣ್ಣೆ ಹಾಕ್ಕೊಡ್ತಿದ್ರು ಅಲ್ವಾ ಅಂತ ಅನಿಸುತ್ತೆ. ಸೊ ಮುಖಕ್ಕೂ ಹಾಗೆ ಒಂಚೂರು ಮಸಾಜ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ಡು ಸರ್ಕ್ಯುಲೇಟ್ ಆಗುತ್ತೆ ಚೆನ್ನಾಗಿ. ಅವಳಿಗೂ ಕೂಡ ಎಣ್ಣೆ ಹಾಕಬೇಕಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು.